ಬರೋ ಉತ್ತರಗಳನ್ನು ತಡೆಗಟ್ಟುತ್ತದೆ. ಎಸ್, ಇವತ್ತು ನಿನ್ನ ಮಕ್ಕಳು ಏನಾದರೂ ಒಂದು 100-200 ರೂಪಾಯಿ ದುಡ್ಡು ಕೇಳಿದಾರೆ ಅಂತ ಇಟ್ಕೊಳ್ರಿ, ನೀವು ಕೊಡಬೇಕಂತ ಅನುಕೋಷ್ಟೊಳಗಡೆ ಅವರು ಏನಾದರೂ ನಿಮಗೆ ವಿರುದ್ಧವಾಗಿ ಮಾತಾಡಿದ್ರೆ ನೀವು ಕೊಡ್ತೀರಾ? ಕೊಡ್ತೀರಾ ಅವರಿಗೆ? ನೀನು ಅಷ್ಟೊಂದು ಮಾತಾಡಿದೆ, ನೀನು ಕೊಡೋದ್ರೆ ಹೋಗೋದು ಏನು ಮಾಡ್ತೀಯ? ಮಾಡೋದು ಬೈದು ಕಳಿಸ್ತೀವಲ್ಲ. ನೀನು ಎದುರು ಮಾತಾಡ್ತೀಯಾ? ನೀನು ಅಪ್ಪ ಅವಾಗ ಎದುರು ಮಾತಾಡ್ತೀಯ, ಕೊಡೋದಿರೋ ದುಡ್ಡು ನಿನಗೆ ಹೋಗಲ್ಲ, ಅದೇನು ಮಾಡ್ತೀಯ ಮಾಡಂತ ಬೈದು ಕಳಿಸ್ತೀವಿ. ಯಾಕೆ? ಅವರು ಸರಿಯಾಗಿ ನಿನಗೆ ಗೌರವಿಸಲೇ ಇಲ್ಲದ ಕಾರಣವಾಗಿ, ಅವರು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣವಾಗಿ, ಅವರು ನಿನ್ನನ್ನು ಸರಿಯಾಗಿ ರೆಸ್ಪೆಕ್ಟ್ ಮಾಡಿಲ್ಲ. ಅದರಿಂದ ನೀನೇನು ಮಾಡ್ತಾ ಇದೀಯ? ಅವರಿಗೆ ಸಹಾಯ ಮಾಡೋದಿಲ್ಲ. ಇವತ್ತು ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವಿಷ್ಟೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವಿ, ದೇವರ ಮುಂದೆ ಹೋರಾಡ್ತಾ ಇದ್ದೀವಿ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಎಲ್ಲವನ್ನು ಸಹಿಸ್ಕೊಳ್ತಾ ಇದ್ದೀವಿ, ಪರಿಸ್ಥಿತಿಗಳನ್ನು ಸಹಿಸ್ಕೊಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ದೇವರ ಮುಂದೆ ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಉತ್ತರಗಳು ಸಿಗದೇ ಇಲ್ಲದ ಕಾರಣವಾಗಿ ಹೋಗಿದೆ. ಕೆಲವೊಂದು ಸರಿ ನೀನು ಮಾಡಿದ ಸಾಕು ಉತ್ತರ ಟಕ್ ಅಂತ ಸಿಗುತ್ತದೆ. ಕೆಲವೊಂದು ಸಾರಿ ಪ್ರಾರ್ಥನೆ ಮಾಡದಿದ್ರೆ ನಿನಗೆ ಉತ್ತರ ದೇವರು ಕೊಡ್ತಾನೆ. ಅದ್ರಲ್ಲಿ ಹೇಳ್ತಾನೆ, ಸದಾ ಕಾಲವು ಆತನ ಮಾತು ಇರುತ್ತದೆ, ಹೇಳುವುದಷ್ಟೇ ನೀವು ನಂಬ್ತೀರ. ಆದರೆ ಯಾಕೆ ಆ ಮಾತು ಹೇಳೋದಾದರೆ ಅಂದರೆ, ನಿಮಗೆ ಸಾರಲ್ಪಟ್ಟ ಸುವಾರ್ತೆಯ ವಾಕ್ಯವೇ. ನೀವೇನು ಕೇಳಿದಿರಲ್ಲ ಆ ವಾಕ್ಯ ನೀವು ದೃಢವಾಗಿರುವುದು, ನೀವು ನಂಬಿಕಸ್ಥರಾಗಿರ್ಬೇಕೆಂಬುದಾಗಿ, ನೀವು ನಂಬಿಕಸ್ಥರಾಗಿ ಜೀವಿಸಬೇಕೆಂಬುದಾಗಿ. ಆತನ ಮಾತುಗಳು ಎಂದಿಗೂ ಬಿದ್ದು ಹೋಗೋ ಮಾತುಗಳಲ್ಲ. ಆಮೆನ್, ಹಲ್ಲೆಲೂಯ. ಆತನ ಮಾತುಗಳು ಎಂದಿಗೂ ಬಿದ್ದು ಹೋಗುವಂಥದ್ದಲ್ಲ. ಪೌಲನು ಈಗ ಹೇಳುತ್ತಾನೆ 1 ಥೆಸಲೋನಿಕ 2:10 ಯಾರಾದ್ರೂ ವಾಕ್ಯನ ಓದಿ ಸಹಾಯ ಮಾಡಿ. 1 ಪೇತ್ರ 1 ಥೆಸಲೋನಿಕದವರು 2ನೇ ಅಧ್ಯಾಯ 10ನೇ ವಚನ. ಚೆನ್ನಾಗಿ ಕೇಳಿಸ್ಕೊಳ್ರಿ. ನಂಬುವರಾದ ನೀವು ನಿಮ್ಮ ವಿಚಾರದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡು ಎಂಬುದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಾ. ದೇವರು ಸಾಕ್ಷಿ. ಹಲ್ಲೆಲೂಯ. ದೇವರು ಕೂಡ ಸಾಕ್ಷಿಯಾಗಿದ್ದಾನೆ ಮತ್ತು ನಿಮಗೆ ನೀವೇ ಸಾಕ್ಷಿಗಳಾಗಬೇಕಾಗಿದೆ. ನಿಮ್ಮ ಸಾಕ್ಷಿ ಅದಕ್ಕೆ ದೇವರು ಕೂಡ ಆಗಿದ್ದಾನೆ. ಯಾವ ಮನುಷ್ಯನು ನಿನ್ನ ವಿಚಾರದಲ್ಲಿ ಸಾಕ್ಷಿ ಹೇಳಬಾರದು. ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಹೇಳುತ್ತೆ. ಹಲ್ಲೆಲೂಯ. ನಿನ್ನ ಹೃದಯ ನಿನಗೆ ಸಾಕ್ಷಿ ಹೇಳುತ್ತೆ. ಈಗ ನಾನು ಮಾತು ಹೇಳ್ತೀನಿ, ನೀನು ಕಳ್ಳತನ ಮಾಡಿದ್ರೆ ಒಪ್ಪತ್ಕೊಳ್ತೀಯ? ನೀವು ಮಾಡಿರೋದ್ರ ಒಪ್ಪತ್ಕೊಳ್ತೀರಾ? ರೈಟ್. ಒಂದ್ ವೇಳೆ ನಾನು ಒತ್ತಾಯಪೂರ್ವಕವಾಗಿ ನಿಮಗೆ ನೀವು ಮಾಡಿರಿ ಅಂತೇಳಿ ನಾನು ಜಗಳ ಮಾಡಿದೆ ಅಂತ ಇಟ್ಕೊಳ್ರಿ, ಹಾಗೇನಂತ ಆಯ್ತಪ್ಪ, ನಿನ್ನ ದೃಷ್ಟಿಗೆ ನಾನು ಕಳ್ಳತನ ಮಾಡಿದ್ದೀನಿ, ಆದರೆ ನನ್ನ ಹೃದಯ ಇದೆಯಲ್ಲ, ನನ್ನ ಮನಸ್ಸಿಗೆ ನಾನು ಕರೆಕ್ಟ್ ಆಗಿದ್ದೀನಲ್ಲ, ನನ್ನ ಮನಸ್ಸಿಗೆ ನಾನು ಕರೆಕ್ಟ್ ಆಗಿದ್ದೀನಿ, ನನ್ನ ಮನಸ್ಸು ಹೇಳ್ತೈತೆ ನಾನು ಮಾಡಿಲ್ಲ ಅಂತ. ನೀನೇನು ಹೇಳ್ಬೇಕು ನನಗೆ? ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಸಾಕು. ನಿನ್ನ ದೃಷ್ಟಿಯಲ್ಲಿ ನಾನು ಕಳ್ಳನೇ ಸರಿ, ಬಟ್ ನನ್ನ ಹೃದಯ ನನ್ನ ಸಾಕ್ಷಿ ಹೇಳ್ತೈತೆ, ನಾನು ನೀನು ನೀತಿವಂತನು, ನೀನು ಪಾಪ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಅವನೇನೋ ಹೇಳ್ತಾನೆ ಹೇಳಿ ಬಿಡು ಅಂತ ನಿನ್ನ ಮನಸ್ಸು ನಿನಗೇನು ಹೇಳ್ತದೆ? ಸಪೋರ್ಟ್ ಮಾಡ್ತದೆ. ಅವಾಗಲೇ ಮಾತಾಡ್ತದೆ ಅದು ಹೃದಯ. ನೀನೇನು ತಪ್ಪಡಿಲ್ಲ, ಅವನೇನೋ ಮಾತಾಡ್ತಾನೆ ಬಿಡು ಇರಲಿ. ಇವ್ರು ಜಗಳ ಮಾಡ್ತಾರೆ ಹೆಣ್ಮಕ್ಳು, ಎಲ್ಲೆಲ್ಲೋ ಏನೋ ಒಂದು ಸುದ್ದಿ ಅದಕ್ಕೆ ನೀನು ಆಕೆ ಮೇಲೆ ಹೇಳಿ ಅಲ್ಲ, ಇಲ್ಲ ನಾನು ಹೇಳಿ, ಇಲ್ಲ ನೀನು ಹೇಳಿ, ಇಲ್ಲ ನಾನು ಹೇಳಿಲ್ಲಮ್ಮ, ಕೇಳು ನಾನು ಹೇಳಿ, ಇಲ್ಲ ನೀನು ಹೇಳಿ, ಇಲ್ಲ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಇಬ್ಬರು ಹಂಗೆ ಮಾತಿಗೆ ಮಾತು ಹಂಗೆ ಬೆಳೀತಾ ದೊಡ್ಡ ಜಗಳನೇ ಆಗಿ ಹೋಗ್ಬಿಟ್ಟು ಅಲ್ಲಿ. ಅಕ್ಕ ತಂಗಿ ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಅತ್ತೆ ಸೊಸೆಗೆ ಜಗ್ಗಿ ಬರ್ತವೆ ಜಗಳಗಳು, ಜಗ್ಗಿ ಬರ್ತಾವ. ನೀನು ಹೇಳಿಲ್ಲ ನನ್ನ ಮಗನ ಮುಂದೆ? ಇಲ್ಲ ತೇ ನಾನು ಹೇಳಿಲ್ಲ. ಇಲ್ಲ ಹೇಳಿ, ಇಲ್ಲ ತೇ ನಾನು ಹೇಳಿ, ನಿಮ್ಮ ಮಗನ ಕರೆದು ಕೇಳು. ಅಮ್ಮ ಇರ್ಲಿ ಬಿಡಮ್ಮ ಅದು ಹೇಳಿದ್ರೆ ಬಿಟ್ರೆ ನೀನು ಯಾಕೆ ಟೆನ್ಷನ್? ಇಲ್ಲಲ್ಲೋ ನೀನು ಹೇಳಿಲ್ಲ, ಆಕೆ ಹೇಳಲ್ಲ. ಜಗಳ ಬಿದ್ದು ಬರ್ತದೆ. ಆವಾಗ ಆ ಸೊಸೆ ಹೇಳ್ತಾಳೆ, ರೀ ನಿಮ್ಮ ಅಮ್ಮಿಗೇನು ಗೊತ್ತು ನನ್ನ ಒಳ್ಳೆ ಹೃದಯ, ನನ್ನ ಮನಸ್ಸು ನನಗೆ ಸಾಕ್ಷಿ ಹೇಳ್ತದೆ, ನಾನು ನಂಬಿಕಸ್ಥಳಾಗಿದ್ದೀನಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತದೆ. ನಿನ್ನ ಹೃದಯ ಎಷ್ಟು ಮಟ್ಟಿಗೆ ಸಾಕ್ಷಿ ಹೇಳ್ತದೆ? ನಿಮ್ಮ ಮನಸ್ಸು
ಇವತ್ತು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಹೇಳ್ತಾರ ನಾವಿದ್ದೀವ? ನಮಗೆ ನಾವೇ ಸಾಕ್ಷಿಗಳಾಗಬೇಕು ಪ್ರಿಯರೇ. ಮತ್ತು ಯಾರು ನಮಗೆ ಸಾಕ್ಷಿ ಕೊಡಬೇಕಾಗಿಲ್ಲ. ನೀನು ಸಾಕ್ಷಿಯಾಗಿದ್ರೆ, ನೀನು ಕರೆಕ್ಟಾಗಿ ದೇವರಿಗೆ ಮೆಚ್ಚುಗೆಯಾಗಿದ್ರೆ, ದೇವರೇ ನಿನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಎಲ್ಲಿ? ಪರಲೋಕದಲ್ಲಿ ಹೋದಾಗ ದೇವರು ನಿನ್ನ ವಿಚಾರದಲ್ಲಿ ಸಾಕ್ಷಿ ಕೊಡ್ತಾನೆ. ಒಂದ್ ವೇಳೆ ಸೈತಾನನ್ನು ತೆಗೆದುಕೊಂಡು ಹೋಗಿ, ನೋಡಪ್ಪ ಇವನಿಂತ ಕೆಲಸ ಮಾಡಿದ, ಈಗಿಂತ ಕೆಲಸ ಮಾಡಿದ್ದು ನೋಡು ಅಂತೇಳಿ ಕಂಪ್ಲೇಂಟ್ ತಗೊಂಡು ಕೊಟ್ರೆ, ದೇವ್ರು ಹೇಳ್ತಾನೆ ನನ್ನ ಮಗಳು ನನ್ನ ಮಗ ಅಂತ ಕೆಲಸ ಮಾಡಿಲ್ಲ, ಅದಕ್ಕೆ ನಾನೇ ಸಾಕ್ಷಿ ಎಂಬುದಾಗಿ ದೇವರೇ ಹೇಳ್ತಾನೆ. ಹಲ್ಲೆಲೂಯಾ. ಆ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ ನಾವು ನಡೆದುಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ಇಲ್ಲಿ ಪ್ರಕಟಿಸುವಂತದ್ದಾಗಿದೆ. ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿ ನಡೆದುಕೊಳ್ಬೇಕು. 3 ಅಂಶವನ್ನು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಒಂದು, ಶುದ್ಧರಾಗಿರಬೇಕು. ಯಾಕೆ ಅಂದ್ರೆ ಆತನ ವಾಕ್ಯವು ಸದಾ ಕಾಲ ತಿಳಿಸುವಂತದ್ದಾಗಿದೆ. ನೀನು ಸದಾಕಾಲ ವಾಕ್ಯ ಐತೆ ಅಂತ ಹೇಳಿದ್ರೆ ಹೆಂಗೆ ನಂಬ್ತೀಯ ನೀನು ಅದನ್ನ? ನಿನಗೆ ದಿನಾಲು ದೇವರ ವಾಕ್ಯ ಮಾತನಾಡ್ತಾ ಇದೆ ಸುವಾರ್ತೆಯ ರೂಪದಲ್ಲಿ. ಇವತ್ತು ನಾನು ನೀನು ನನಗೆ ಗೊತ್ತಿಲ್ಲ ಅಂತ ನಾವು ಹೇಳಬಹುದು, ಆದರೆ ಒಂದು ದಿನ ದೇವರದನ್ನು ನೆನಪು ಮಾಡಿಸ್ತಾನೆ. ಇಂಥವರು ನಿನಗೆ ಸುವಾರ್ತೆಯನ್ನು ಸಾರಿದರು, ಇಂಥವರು ದೇವರ ಕುರಿತು ಮಾತನಾಡಿದರು ಎಂಬುದಾಗಿ ಒಂದು ಫಿಲ್ಮ್ ಹಾಕಿ ತೋರಿಸ್ತಾನೆ ದೇವರು. ಆ ದಿನ ಬರುತ್ತದೆ. ಸೊ ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಮಕ್ಕಳಲ್ಲದೆ ನಿರ್ದೋಷಿಗಳಾಗಿರ್ಬೇಕು. ಒಂದು, ಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ನಿರ್ದೋಷಿಗಳಾಗಿರ್ಬೇಕು. 3 ಬಹಳ ಮನುಷ್ಯನಿಗೆ ಪ್ರಾಮುಖ್ಯವಾದ 3 ಬಹಳ ಪ್ರಾಮುಖ್ಯ. ಈ 3ರಲ್ಲಿ ನಾವು ನಂಬಿಕಸ್ಥರಾಗಿ